ಕುರ್ಚಿ ಕದನಕ್ಕೆ ತುಪ್ಪ ಸುರಿದ ಸೋಮಣ್ಣ. ಮೊದಲು ಗೃಹ ಸಚಿವ ಪರಮೇಶ್ವರ್ ಸಿಎಂ ಆಗಬೇಕು. ಡಿಕೆ ಶಿವಕುಮಾರ್ ಅವರದ್ದು ಸೆಕೆಂಡರಿ ಅಂತ ಸೋಮಣ್ಣ ಹೇಳಿದ. ಎಲ್ಲೋ ಒಂದು ಕಡೆ ನನಗೆ ವೈಯಕ್ತಿಕವಾಗಿ ಆಸೆ ಇದೆ, ಪರಮೇಶ್ವರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿ ಅಂತ. ತುಮಕೂರು ಜಿಲ್ಲೆಯ ಮಹಾಜನತೆಗೂ ಕೂಡ ಇದೇ ಆಸೆ ಇದೆ ಅಂತ ಸೋಮಣ್ಣ ಹೇಳಿರೋದು. ಡಿಕೆಶಿ ಸಹ ಇದ್ದಾರೆ ಅಂತ ಶಾಸಕ ಸುರೇಶ್ ಗೌಡ ಅವರು ಇರ್ಲಿ ಬಿಡಪ್ಪ ಅಂತ ಸೆಕೆಂಡರಿ ಅಂತ ಸೋಮಣ್ಣ ಹೇಳಿದ್ದಾರೆ. ಶಿವಕುಮಾರ್ ಏನಾಗಬೇಕು ಅನ್ನೋದು ಹಣೆ ಬರಹ ಅನ್ನೋ ಮೂಲಕ ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ತುಪ್ಪ ಸುರಿದಿದ್ದಾರೆ ಸೋಮಣ್ಣ. ಪರಮೇಶ್ವರ್ ಸಾಹೇಬರು ಗೃಹ ಮಂತ್ರಿಗಳಾಗಿರ್ತಾರೆ ಅನ್ನೋದು ನನ್ನ ಕನಸಿರ್ಲಿಲ್ಲ. ಬಿಡಪ್ಪಲೇ, ಎಲ್ಲ ಒಂದು ಕಡೆ ನಮ್ಗೆ ಆಸೆ ಇದೆ. ಸುರೇಶ್ ಗೌಡ ಹೇಳಿದ್ದು 100% ಸತ್ಯ. ನನಗೂ ವೈಯಕ್ತಿಕವಾಗಿ ಆಸೆ ಇದೆ, ಸುರೇಶ್ ಗೌಡ ಪರಮೇಶ್ವರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಂತ. ನನಗೊಬ್ಬರಿಗೆ ಆಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ತುಮಕೂರಿನ ಮಹಾಜನತೆಗೂ ಕೂಡ ಅದಿದೆ. ಅದು ಇರಲಿ ಬಿಡಪ್ಪ, ಸೆಕೆಂಡ್ರಿ. ಅದು ಶಿವಕುಮಾರ್ ಏನಾಗಬೇಕು, ಇನ್ನೊಂದು ಏನಾಗಬೇಕು ಅನ್ನೋದು ಹಣೆ ಬರ ಏನಾಗ್ತದೆ ಅನ್ನೋದು ದೊಡ್ಡದು, ನಡವಳಿಕೆ ಇನ್ನೂ ದೊಡ್ಡದು. ಡಿಕೆ ಶಿವಕುಮಾರ್ ಅವರದ್ದು ಸೆಕೆಂಡರಿ ಅಂತ ಸೋಮಣ್ಣ ಹೇಳಿದ. ಎಲ್ಲೋ ಒಂದು ಕಡೆ ನನಗೆ ವೈಯಕ್ತಿಕವಾಗಿ ಆಸೆ ಇದೆ, ಪರಮೇಶ್ವರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿ ಅಂತ. ತುಮಕೂರು ಜಿಲ್ಲೆಯ ಮಹಾಜನತೆಗೂ ಕೂಡ ಇದೇ ಆಸೆ ಇದೆ ಅಂತ ಸೋಮಣ್ಣ ಹೇಳಿರೋದು. ಡಿಕೆಶಿ ಸಹ ಇದ್ದಾರೆ ಅಂತ ಶಾಸಕ ಸುರೇಶ್ ಗೌಡ ಅವರು ಇರ್ಲಿ ಬಿಡಪ್ಪ ಅಂತ ಸೆಕೆಂಡರಿ ಅಂತ ಸೋಮಣ್ಣ ಹೇಳಿದ್ದಾರೆ. ಶಿವಕುಮಾರ್ ಏನಾಗಬೇಕು ಅನ್ನೋದು ಹಣೆ ಬರಹ ಅನ್ನೋ ಮೂಲಕ ಕಾಂಗ್ರೆಸ್ ಕುರ್ಚಿ ಕದನಕ್ಕೆ ತುಪ್ಪ ಸುರಿದಿದ್ದಾರೆ ಸೋಮಣ್ಣ. ಪರಮೇಶ್ವರ್ ಸಾಹೇಬರು ಗೃಹ ಮಂತ್ರಿಗಳಾಗಿರ್ತಾರೆ ಅನ್ನೋದು ನನ್ನ ಕನಸಿರ್ಲಿಲ್ಲ. ಬಿಡಪ್ಪಲೇ, ಎಲ್ಲ ಒಂದು ಕಡೆ ನಮ್ಗೆ ಆಸೆ ಇದೆ. ಸುರೇಶ್ ಗೌಡ ಹೇಳಿದ್ದು 100% ಸತ್ಯ. ನನಗೂ ವೈಯಕ್ತಿಕವಾಗಿ ಆಸೆ ಇದೆ, ಸುರೇಶ್ ಗೌಡ ಪರಮೇಶ್ವರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಂತ. ನನಗೊಬ್ಬರಿಗೆ ಆಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ತುಮಕೂರಿನ ಮಹಾಜನತೆಗೂ ಕೂಡ ಅದಿದೆ. ಅದು ಇರಲಿ ಬಿಡಪ್ಪ, ಸೆಕೆಂಡ್ರಿ. ಅದು ಶಿವಕುಮಾರ್ ಏನಾಗಬೇಕು, ಇನ್ನೊಂದು ಏನಾಗಬೇಕು ಅನ್ನೋದು ಹಣೆ ಬರ ಏನಾಗ್ತದೆ ಅನ್ನೋದು ದೊಡ್ಡದು, ನಡವಳಿಕೆ ಇನ್ನೂ ದೊಡ್ಡದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.